ನಾನು ಇದೀನಿ ನನ್ನ ಒಂದು ಜ್ಞಾನ ಹಂಚಿಕೆಯನ್ನು ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇ ಅದು ಪತ್ರಿಜಿ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿಜಿ ಅವರಿಗೂ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂತ ರಂಗನಾಥ್ ಗುರುಗಳಿಗೂ ವಂದಿಸುತ್ತಾ, ಹಾಗೂ ರೇವತಿ ಮೇಡಮ್ಗೂ ಮತ್ತೆ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲಾ ಜ್ಞಾನ ಬಂಧುಗಳಿಗೂ ವಂದಿಸುತ್ತಾ ನನ್ನ ಈ ಜ್ಞಾನ ಹಂಚಿಕೆಯನ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಜ್ಞಾನ ಹಂಚಿಕೆ ಯಾವುದಂದ್ರೆ ಧ್ಯಾನದ ಲಾಭಗಳು, ಧ್ಯಾನದಿಂದ ಏನೆಲ್ಲ ಲಾಭಗಳು ನಮ್ಗೆ ದೊರೆಯುತ್ತೆ ಅಂತ. ಇದು ಒಂದು ಧ್ಯಾನದ ಲಾಭಗಳು ಅಂತ ಒಂದು ಸಣ್ಣ ಬುಕ್ ಅನ್ನ ನಾನು ಕೊಂಡ್ಕೊಂಡಿದ್ದೆ. ಅದರಿಂದ ನಾನು ಇದ್ ಮಾಡ್ಕೊಂಡಿದ್ದೀನಿ. ಇದು ಬ್ರಹ್ಮರ್ಷಿ ಪತ್ರಿಜಿ ಅವರು ಧ್ಯಾನದ ಲಾಭಗಳು ಎಂಬ ಪುಸ್ತಕದಲ್ಲಿನ ಕೆಲವು ಅಂಶಗಳನ್ನ ಈಗ ನಾನು ಇಲ್ಲಿ ತಿಳಿಸ್ತೀನಿ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಥವಾ PMC ಸ್ಥಾಪನೆ ಆಗಿರೋ ಧ್ಯಾನವನ್ನ ಪ್ರಸಾರ ಮಾಡಿಸಲು ಎಲ್ಲಾ ದಿಕ್ಕುಗಳಲ್ಲೂ ಧ್ಯಾನವನ್ನು ಎಲ್ಲರಿಗೂ ಬೋಧಿಸಲು, ಧ್ಯಾನ ಶಾಸ್ತ್ರವನ್ನು ಎಲ್ಲರಿಗೂ ಸುಲಭ ಮಾಡಲು, ಧ್ಯಾನ ಶಾಸ್ತ್ರದ ಮೂಲಕ ಆಧ್ಯಾತ್ಮ ಶಾಸ್ತ್ರವನ್ನ ಬೋಧಿಸಲು ಇದೊಂದು ಗುರಿ ಇಟ್ಕೊಂಡಿದೆ. ಇದರಲ್ಲಿ ಧ್ಯಾನ ನಮ್ಗೆ ಯಾಕೆ ಬೇಕು, ಧ್ಯಾನನ ಯಾಕೆ ಬೇಕು, ಧ್ಯಾನ ಮಾಡದೇ ಇದ್ರೆ ನಮ್ಗೆ ನಷ್ಟ ಏನು, ಧ್ಯಾನ ಮಾಡಿದ್ರೆ ನಮ್ಗೆ ಲಾಭ ಏನು, ಸುಮ್ಮನೆ ಕಣ್ಮುಚ್ಚಿ ಕುಳಿತುಕೊಂಡ್ರೆ ಸಮಯ ವ್ಯರ್ಥ ಆಗಲ್ವೇ ಎಂದು ಅನಿಸ್ತದೆ. ನಾವು ಸುಮ್ನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಸುಮ್ನೆ ವೇಸ್ಟ್ ಅಲ್ವಾ ಕಾಲ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಧ್ಯಾನ ಯಾಕೆ ಮಾಡ್ಬೇಕು ಅಂತಂದ್ರೆ, ಮಾಡದಿದ್ರೆ ನಷ್ಟ ಏನು ಅಂತಂದ್ರೆ ಎಲ್ಲಾ ನಷ್ಟಗಳೇ. ನಾವು ಧ್ಯಾನ ಮಾಡದೇ ಇದ್ರೆ ನಷ್ಟಗಳೇ ಜಾಸ್ತಿ, ಮಾಡಿದ್ರೆ ಲಾಭಗಳಿದೆ. ಧ್ಯಾನ ಮಾಡಿದ್ರೆ ಲಾಭಗಳು, ಧ್ಯಾನ ಮಾಡಿದ್ರೆ ನಮ್ಗೆ ಲಕ್ಷಾಂತರ ಲಾಭಗಳು ಸಿಗುತ್ತೆ. ಇಲ್ಲ ಅಂದ್ರೆ ನಾವು ಮಾಡದಿದ್ರೆ ಆ ಲಾಭಗಳನ್ನೆಲ್ಲ ನಾವು ಕಳ್ಕೊಳ್ತೇವೆ. ಹಾಗಾದ್ರೆ ಧ್ಯಾನದ ಲಾಭಗಳೇನು? ಮೊದಲನೇದಾಗಿ ನಮ್ಗೆ ಮೈಂಡ್ಗೆ ವಿಶ್ರಾಂತಿ, ಅಂದ್ರೆ ನಮ್ಗೆ ಧ್ಯಾನ ಮಾಡೋದ್ರಿಂದ ಮೆದುಳಿಗೆ ವಿಶ್ರಾಂತಿ ಸಿಗುತ್ತೆ. ಧ್ಯಾನ ಅಂದ್ರೆ ಮನಸ್ಸಿಗೆ ವಿಶ್ರಾಂತಿ ಮತ್ತು ಮೆದುಳಿಗೆ ವಿಶ್ರಾಂತಿ ಸಿಗುತ್ತೆ. ಮನಸ್ಸಿಗೆ ವಿಶ್ರಾಂತಿ, ಮೈಂಡ್ ಎನ್ನುವುದು ಶರೀರವನ್ನು ಕಂಟ್ರೋಲ್ ಮಾಡುತ್ತೆ, ಶರೀರವನ್ನು ನಿಯಂತ್ರಿಸುತ್ತದೆ. ಮೆದುಳು ಸರಿಯಾಗಿ ಇಲ್ದಿದ್ರೆ, ನಮ್ಗೆ ಎನರ್ಜಿ ಇಲ್ದಿದ್ರೆ ಮನಸ್ಸಿನಲ್ಲಿ ಎನರ್ಜಿ ಇಲ್ದಿದ್ರೆ ಮನಸ್ಸಿನಲ್ಲಿ ಶಕ್ತಿ ಕ್ಷೀಣಿಸುತ್ತೆ, ಮತ್ತೆ ಶರೀರದಲ್ಲೂ ಸಹ ಶಕ್ತಿ ಕ್ಷೀಣಿಸಿ ನಮ್ಗೆ ವೃದ್ಧಾಪ್ಯ ಬೇಗ ಉಂಟಾಗುತ್ತೆ. ಹಾಗಾಗಿ ನಮ್ಗೆ ಸಾವು ಸಹ ಬೇಗ ಬರುವ ಸಾಧ್ಯತೆ ಇದೆ. ಅಂದ್ರೆ ಧ್ಯಾನದಿಂದ ನಮ್ಗೆ ಈ ಮನಸ್ಸಿಗೆ ಮೈಂಡ್ಗೆ ವಿಶ್ರಾಂತಿ ಸಿಗುತ್ತೆ. ಮೆದುಳಿಗೆ ವಿಶ್ರಾಂತಿ ಸಿಕ್ಕೋದ್ರಿಂದ ನಮ್ಗೆ ಶರೀರಕ್ಕೆ ನಮ್ಗೆ ಎನರ್ಜಿ ಸಿಗುತ್ತೆ. ಹಾಗಾಗಿ ಮೈಂಡ್ಗೂ ಎನರ್ಜಿ ಸಿಗುತ್ತೆ. ಮೈಂಡ್ ಎನರ್ಜಿ ಸಿಕ್ಕಾಗ ಮನಸ್ಸಿಗೆ ಶಕ್ತಿ ಸಿಗುತ್ತೆ, ಮತ್ತೆ ಶರೀರಕ್ಕೆ ಶಕ್ತಿ ಸಿಗುತ್ತೆ. ಹಾಗಾದಾಗ ನಮ್ಗೆ ಶರೀರ ಬಲಿಷ್ಠವಾಗಿರುತ್ತೆ. ಅದರಿಂದ ಹೆಚ್ಚು ವೃದ್ಧಾಪ್ಯ ನಮ್ಗೆ ಬೇಗ ಬರಲ್ಲ. ಮತ್ತೆ ಧ್ಯಾನದ ಶಕ್ತಿಯಿಂದ ಈಗ ಹೇಳಿದಾಗೆ ವೃದ್ಧಾಪ್ಯದಿಂದ ದೂರ ಇರ್ಬೋದು. ಧ್ಯಾನ ಮಾಡುವುದರಿಂದ ಮನಸ್ಸು ಶಾಂತಿಯುತವಾಗಿ ಉಲ್ಲಾಸಯುತವಾಗಿರುತ್ತೆ. ಆಗ ಯಾವಾಗಲೂ ನಾವು ಕ್ರಿಯಾಶೀಲವಾಗಿ ಇರ್ಬೋದು, ವೃದ್ಧಾಪ್ಯವನ್ನು ಹಿಂದೆ ಹಾಕಬಹುದು. 30-50 ವರ್ಷವಾದ್ರೂ ನಾವು 20-30 ವರ್ಷದವರಂತೆ ಕಂಡು ಬರ್ತೀವಿ. ಧ್ಯಾನದ ಶಕ್ತಿ ಎಲ್ಲರಿಗೂ ಯೌವನವನ್ನು ಪ್ರತಿಪಾದಿಸುತ್ತದೆ. ಧ್ಯಾನವಿಲ್ಲದಿದ್ರೆ ಯೌವನ ಶರೀರದಲ್ಲಿ ಇದ್ದರೂ ವಯಸ್ಸಾದಂತೆ ಕಾಣುತ್ತೆ. ಧ್ಯಾನದಿಂದ ನಾವು ವೃದ್ಧಾಪ್ಯನ ದೂರ ಇಡಬಹುದು. ಧ್ಯಾನ ಮಾಡೋದ್ರಿಂದ ಮನಸ್ಸು ಶಾಂತಿಯುತವಾಗಿ ಉಲ್ಲಾಸಯುತವಾಗಿ ಇರುತ್ತೆ. ಈಗಾಗಲೇ ನಾವು ಅದನ್ನೆಲ್ಲ ಅನುಭವ ಪಡ್ಕೊಂಡಿದೀವಿ. ಸಾಮಾನ್ಯ ಎಲ್ಲರೂ ಇಲ್ಲಿರೋರೆಲ್ಲ ಅದರಿಂದ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಅನುಭವಿಸಿದೀವಿ ಅಂತ ಅನ್ಕೋತೀನಿ. ಅದರಿಂದ ನಮ್ಗೆ ಉಲ್ಲಾಸವಾಗಿ ಮತ್ತೆ ಕ್ರಿಯಾಶೀಲವಾಗಿರೋದಕ್ಕೆ ಸಾಧನೆ ಮಾಡ್ಕೊಡುತ್ತೆ ಈ ಧ್ಯಾನ. ಮತ್ತೆ ಇನ್ನೊಂದಂದ್ರೆ ಆಯಸ್ಸು ವೃದ್ಧಿ. ಹೀಗೆ ಹೇಳ್ದಂಗೆ ಧ್ಯಾನ ಶಕ್ತಿಯ ಮುಖಾಂತರ ನಮ್ಮ ಆಯಸ್ಸು ವಿಸ್ತಾರವಾಗಿ ಬೆಳೆಯುತ್ತೆ. ನಮ್ಗೆ ಯಾವಾಗ ಮೈಂಡ್ಗೆ ಇದು ಸಿಗುತ್ತೆ, ಶಕ್ತಿ ಸಿಗುತ್ತೆ. ಹಾಗಾಗಿ ಶರೀರ ಮತ್ತೆ ಮನಸ್ಸು ಎಲ್ಲ ಶಕ್ತಿಯುತವಾದಾಗ ನಮ್ಗೆ ಇದ್ರ ಮುಖಾಂತರ ನಮ್ಗೆ ಆಯಸ್ಸು ಜಾಸ್ತಿ ಆಗುತ್ತೆ. ವಯಸ್ಸಿನ ಅಂತರ ನಮ್ಗೆ ಹಿಮ್ಮುಖವಾಗಿ ವಯಸ್ಸು ಬಂತು ಅನ್ಸುತ್ತೆ. ಹಾಗಾಗಿ ಆಯಸ್ಸು ವಿಸ್ತಾರವಾಗಿ ನಮ್ಗೆ ಬೆಳೆಯುತ್ತೆ. ಧ್ಯಾನ ಸಾಧನೆ ಇಲ್ಲದಿದ್ದರೆ ಜರಾಮರಣಗಳ ಕೈಯಲ್ಲಿ ಸಿಕ್ಕಿ ಹಾಕೊಳ್ತೀವಿ. ಅಂದ್ರೆ ಜರಾಮರಣ ಅಂತಂದ್ರೆ, ಜರ ಅಂದ್ರೆ ಮುದಿತನ, ಮರಣ ಅಂದ್ರೆ ಸಾವು. ಅಂದ್ರೆ ಮರಣ ಮತ್ತು ಈ ಮುದಿತನದ ಮಧ್ಯೆ ನಾವು ಸಿಲುಕಿ ಒದ್ದಾಡ್ತೀವಿ. ಧ್ಯಾನ ನಾವು ಮಾಡದೇ ಇದ್ರೆ ಈ ಸಂಕಷ್ಟಗಳಿಗೆ ಸುತ್ತಿ ಸಾಂಸಾರಿಕ ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ನರಳುತ್ತೀವಿ. ಧ್ಯಾನದಿಂದ ಜರಾಮರಣಗಳು ನಮ್ಮ ಅಧೀನದಲ್ಲೇ ಇರುತ್ತವೆ. ಧ್ಯಾನದಿಂದ ನಾವು ಸಾವನ್ನು ಸಹ ಮುಂದಕ್ಕೆ ಹಾಕ್ಬೋದು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಆ ರೀತಿ ಸಾವನ್ನು ಸಹ ನಾವು ಗೆಲ್ಬೋದು ಅಂತ ಈ ಧ್ಯಾನದಿಂದ.
ಆದ್ದರಿಂದ ಬಾಲ್ಯದಿಂದಲೇ ಧ್ಯಾನದ ಅಭ್ಯಾಸ ಮಾಡಿ ಇವುಗಳ ಉಪಯೋಗ ಪಡೆದುಕೊಳ್ಬೇಕು. ಇದನ್ನ ನಾವು ವಯಸ್ಸಾದ್ಮೇಲೆ ಧ್ಯಾನ ವಯಸ್ಸಾಯ್ತು ಇನ್ನೇನು ನಾವು ಧ್ಯಾನದ ಮೂಲಕ ಇರೋಣ, ಧ್ಯಾನ ಮಾಡೋಣ, ಜಪ ಮಾಡೋಣ ಅನ್ನೋದಲ್ಲ. ಇದು ಮಕ್ಕಳಿಂದನೇ ಶುರು ಮಾಡಿದಾಗ ಅವರ ಜೀವನದ ಹಾದಿ ಸುಗಮವಾಗಿ ಇರುತ್ತೆ. ಮತ್ತೆ ಅನಾರೋಗ್ಯ ಇರಲ್ಲ, ಆರೋಗ್ಯದಿಂದ ನಾವು ಪಾರಾಗ್ಬೋದು, ಅನಾರೋಗ್ಯ ಇರಲ್ಲ. ಎಲ್ಲಿ ಧ್ಯಾನ ಇರುತ್ತದೋ ಅಲ್ಲಿ ಅನಾರೋಗ್ಯ ಇರುವುದಿಲ್ಲ. ಧ್ಯಾನವು ಸಕಲ ರೋಗ ನಿವಾರಕ. ಉದಾಹರಣೆ ಕ್ಯಾನ್ಸರ್, ಆಸ್ತಮಾ, BP, ಹೃದ್ರೋಗ, ಕ್ಷಯರೋಗ ಮುಂತಾದವುಗಳೆಲ್ಲನೂ ಸಹ ಈ ಧ್ಯಾನದಿಂದ ನಾವು ಗುಣಪಡಿಸ್ಕೋಬಹುದು. ಈ ಎಲ್ಲಾ ರೋಗಗಳು ನಿಜಕ್ಕೂ ಏಕೆ ಬರ್ತವೆ ನಮ್ಗೆ? ಈ ಧ್ಯಾನವು ಈ ರೋಗಗಳೆಲ್ಲ ಏನಕ್ಕೆ ಬರ್ತವೆ ಅಂದ್ರೆ ನಮ್ಮ ಪಾಪಕರ್ಮಗಳ ಮೂಲಕ ನಮಗೆ ಸಂಭವಿಸ್ತವೆ. ಈ ರೋಗಗಳೆಲ್ಲ ನಮ್ಗೆ ಯಾಕೆ ಬರ್ತವೆ ಅಂದ್ರೆ ನಮಗ್ ಗೊತ್ತಿಲ್ಲ. ರೋಗ ಬಂತು, ಏನೋ ತಿಂದಿದ್ವಿ, ಏನೋ ಮಾಡಿದೀವಿ, ಅದರಿಂದ ಬಂತು ಅಂತೆಲ್ಲ ನಾವು ಅನ್ಕೋತೀವಿ. ಏನ್ ತಿಂದ್ವಿ, ಯಾವ್ದ್ರಿಂದ ಬಂತು, ನಮ್ಗೆ ಯಾಕೆ ಬಂತು ಅನ್ಕೋತೀವಿ. ಆದ್ರೆ ಇದು ಪೂರ್ವಜನ್ಮ ಪಾಪಕರ್ಮಗಳ ಮೂಲಕ ನಮ್ಗೆ ಈ ರೋಗಗಳು ನಮ್ಗೆ ಸಂಭವಿಸ್ತವೆ. ಈ ರೋಗಗಳು ಹೋಗಬೇಕಂದ್ರೆ ಆತ್ಮಜ್ಞಾನ ಹೊಂದಬೇಕು. ಈ ರೋಗಗಳನ್ನ ನಾವು ಹುಷಾರ್ ಮಾಡ್ಕೋಬೇಕು ಅಂದ್ರೆ ಆಸ್ಪತ್ರೆನೇ ಮುಖ್ಯ ಅಲ್ಲ, ಬೇರೆ ನಮ್ಮ ಜೀವನ ಶೈಲಿಗಳು ಮುಖ್ಯ. ಜೀವನ ಶೈಲಿಗಳ ಜೊತೆಗೆ ನಮ್ಗೆ ಆತ್ಮಜ್ಞಾನ ಬೇಕು. ಅದರಿಂದ ಆತ್ಮಜ್ಞಾನ ಬೇಕಾದ್ರೆ ನಮ್ಗೆ ಇದು ಶರೀರವಲ್ಲ ಆತ್ಮ ಅಂತ ಮೂಲಭೂತವಾಗಿ ನಾವು ತಿಳಿಬೇಕು. ಈ ಒಂದು ಶರೀರನ ನಾವು ಶರೀರ ಅಲ್ಲ, ಶರೀರ ಇದು ಆತ್ಮ ಅಂತ ಮುಖ್ಯವಾಗಿ ತಿಳ್ಕೊಂಡಾಗ ನಮ್ಗೆ ರೋಗಗಳೆಲ್ಲ ಹೋಗುತ್ತೆ. ಈ ವಿಧವಾದ ಅನುಭವ ಹೊಂದಬೇಕಾದ್ರೆ ನಾವು ಅದಕ್ಕಿರುವ ದಾರಿ ಒಂದೇ ಧ್ಯಾನ. ಆತ್ಮ ಅಂತ ತಿಳಿಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಇದ್ರೆ ನಮ್ಗೆ ಅರ್ಥ ಆಗಲ್ಲ. ಸಾಮಾಜಿಕ ಜೀವನ, ಸರಳವಾದ ಜೀವನವನ್ನು ಈ ರೀತಿ ಮಾಡ್ಕೊಂಡವ್ರೆ ನಮ್ಗೆ ಅರ್ಥ ಆಗಲ್ಲ ಅದು. ಅದರಿಂದ ಧ್ಯಾನದಿಂದ ಈ ಒಂದು ಅನುಭವನ, ಆತ್ಮಜ್ಞಾನವನ್ನ ನಾವು ಹೊಂದಬಹುದು. ಧ್ಯಾನ ಎನ್ನುವುದು ನಮಗೆ ಆತ್ಮವನ್ನ ಬೋಧಿಸುತ್ತದೆ, ಆತ್ಮಾನುಭವವನ್ನು ನಮಗೆ ಒದಗಿಸುತ್ತದೆ, ಆತ್ಮ ಜ್ಞಾನವನ್ನು ನಮಗೆ ಪ್ರಸಾದಿಸುತ್ತದೆ. ಆ ಒಂದು ಜ್ಞಾನದಲ್ಲೇ ಕರ್ಮ ಫಲಿತಗಳು ಭಸ್ಮವಾಗುತ್ತವೆ. ನಾವು ಇಂದನ್ನೆಲ್ಲ ಬಂದ ಪಾಪ ಕರ್ಮಗಳನ್ನ ಸುಮ್ನೆ ಮತ್ತೆ ಮತ್ತೆ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಮತ್ತೆ ಮತ್ತೆ ಪಾಪ ಕರ್ಮಗಳನ್ನ ಮಾಡ್ಕೊಂಡೇ ಹೋಗ್ತೀವಿ. ನಮ್ಗೆ ತಿಳಿದಿರಲ್ಲ, ನಮ್ಗೆ ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ. ಆದ್ರೆ ಈ ಧ್ಯಾನದಿಂದ ನಮ್ಗೆ ಆ ಒಂದು ಏನ್ ಮಾಡ್ಬೇಕು ಅಂತ ಅರ್ಥ ಆಗುತ್ತೆ. ಅದರಿಂದ ಈ ಮಾಡಿದ ಕರ್ಮ ಫಲಗಳೂ ಸಹ ನಮ್ಗೆ ಅದು ಭಸ್ಮ ಆಗುತ್ತೆ. ಕರ್ಮ ಫಲಗಳನ್ನ ಧ್ಯಾನದಿಂದನೇ ನಾವು ಭಸ್ಮವನ್ನ ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನಪ್ಪ, ಸರ್ವರೋಗ ನಿವಾರಣೆ. ಧ್ಯಾನವೆನ್ನುವುದು ಸರ್ವರೋಗ ನಿವಾರಣೆ. ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ ವರೆಗೂ ಎಲ್ಲಾ ರೋಗಗಳು ಗುಣ ಆಗುತ್ತವೆ. ಯಾವ ಔಷಧಿಗಳು ನಮ್ಮ ಕೆಲಸಕ್ಕೆ ಬರುವುದಿಲ್ಲ. ಧ್ಯಾನದಿಂದಲೇ ಆತ್ಮಶಕ್ತಿಯನ್ನು ಸಂಪಾದಿಸಿಕೊಳ್ಳಿ. ಆ ಆತ್ಮಶಕ್ತಿ, ಆ ಕಾಸ್ಮಿಕ್ ಎನರ್ಜಿ ರೋಗಗಳಿಗೆ ಔಷಧ. ಆ ಕಾಸ್ಮಿಕ್ ಎನರ್ಜಿಯನ್ನು ಮತ್ತೊಬ್ಬರು ನಮಗೆ ನೀಡಲಾರರು. ನನ್ನ ತಂದೆ ತಾಯಿ, ಗುರುಗಳು ಯಾರೂ ಕೊಡಲಾರರು. ನಮಗೆ ಬೇಕಾದ ಕಾಸ್ಮಿಕ್ ಎನರ್ಜಿಯನ್ನ ನಾವೇ ಧ್ಯಾನ ಮಾಡಿ ತೆಗೆದುಕೊಳ್ಳಬೇಕು. ಅಂತಂದ್ರೆ ಧ್ಯಾನ ಮಾಡ್ಬೇಕಾದ್ರೆ ಬೇರೆಯವರಿಂದ ಯಾರಿಂದನೂ ನಾವು ಆತ್ಮಶಕ್ತಿಯನ್ನ ಸಂಪಾದಿಸ್ಕೋಬೇಕಾದ್ರೆ ನಾವೇ ಮಾಡ್ಬೇಕು. ಬೇರೆಯವ್ರು ಧ್ಯಾನ ಮಾಡಿದ್ರೆ ಅವ್ರಿಗೆ ಸಿಗುತ್ತೆ ಹೊರತು ನಮಗ್ ಸಿಗಲ್ಲ. ನಾವೇನಾದ್ರು ಆತ್ಮಶಕ್ತಿ ಪಡ್ಕೋಬೇಕು ಮತ್ತು ಕಾಸ್ಮಿಕ್ ಎನರ್ಜಿಯನ್ನ ನಾವು ಪಡ್ಕೋಬೇಕು ಅನ್ನೋದಾದ್ರೆ ನಾವೇ ಧ್ಯಾನವನ್ನ ಮಾಡ್ಬೇಕು. ಗುರುಗಳು ನಮ್ಗೆ ದಾರಿ ತೋರಿಸ್ತಾರ ಅಷ್ಟೇ. ಗುರುಗಳು ಆದ್ರೂ ಆಗಲ್ಲ, ತಂದೆ ತಾಯಿ ಯಾರು ಆಗಲ್ಲ. ಅದೇ ನಮ್ಗೆ ನಾವೇ ಬೇಕಾದ ಕಾಸ್ಮಿಕ್ ಎನರ್ಜಿಯನ್ನ ನಾವೇ ಧ್ಯಾನ ಮಾಡಿ ಪಡ್ಕೊಳ್ಬೇಕು. ಗುರುಗಳಿಂದ ದಾರಿಯನ್ನ ಪಡ್ಕೋಬೇಕು. ಧ್ಯಾನ ಮಾಡಿದರೇನೆ ರೋಗಗಳು ಶಾಶ್ವತವಾಗಿ ಹೋಗುತ್ತವೆ. ಔಷಧಿಗಳು ಕೇವಲ ತಾತ್ಕಾಲಿಕ. ಈ ಔಷಧಿಗಳು ಕೇವಲ ತಾತ್ಕಾಲಿಕ ಅಷ್ಟೇ. ಶಮನ, ನೋವನ್ನ ಅನುಭವಿಸಕ್ಕಾಗದೆ ಒಂದ್ ಮಾತ್ರೆ ತಗೊಳ್ತೀವಿ, ಅದು ಸ್ವಲ್ಪ ಹೊತ್ತು ಹೊಟ್ಟೋಗುತ್ತೆ, ಮತ್ತೆ ಬರುತ್ತೆ. ಹಾಗಾಗಿ ಔಷಧಿಗಳು ಕೇವಲ ತಾತ್ಕಾಲಿಕವಾದ್ದು. ಮತ್ತೆ ಔಷಧಿಗಳು ನಮ್ಗೆ ಸ್ವಲ್ಪ ಹೊತ್ತು ರಿಲೀಫ್ ಅಷ್ಟೇ, ಮತ್ತೆ ರೋಗಗಳು ಮತ್ತೆ ಬರುತ್ತೆ. ಅದರಿಂದ ನೋ ಡಾಕ್ಟರ್ ನೋ ಮೆಡಿಸನ್ ಎಂದು ಎಲ್ಲರೂ ಧ್ಯಾನ ಸಾಧನೆ ಮಾಡಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತೆ ಉದ್ಧರೇದಾತ್ಮನಾತ್ಮಾನಾಂ ಆತ್ಮಾನಮ ವಸಾದಯೇತ್, ಅಂದರೆ ಅವರನ್ನು ಅವರೇ ಉದ್ಧಾರ ಮಾಡಿಕೊಳ್ಳಬೇಕೆಂದು. ಅಂದ್ರೆ ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೋಬೇಕು, ಬೇರೆಯವ್ರು ಯಾರು ಮಾಡಕ್ಕಾಗಲ್ಲ. ಅದರಿಂದ ಈ ಧ್ಯಾನದಿಂದ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಬೋದು. ಮತ್ತೆ ಧ್ಯಾನ ನಮ್ಮನ್ನು ಕೆಟ್ಟ ಕರ್ಮಗಳನ್ನು ಮಾಡುವ ಪರಿಸ್ಥಿತಿಯಿಂದ ತಪ್ಪಿಸಿ ಒಳ್ಳೆಯ ಕರ್ಮಗಳನ್ನು ಮಾಡುವ ಪರಿಸ್ಥಿತಿಗೆ ಕರೆದೊಯ್ಯುತ್ತೆ. ಅಂದರೆ ಕೆಟ್ಟ ಕರ್ಮ ಎಂದರೆ ಮಾಂಸಾಹಾರ ಸೇವನೆ,
ಹಿಂಸಾಚಾರ, ಪ್ರಾಣಿಗಳನ್ನು ಕೊಂದು ತಿನ್ನುವುದು ಇಂಥವಿಂದ ಹೊರಬಹುದು. ಮಾನವರನ್ನು ರಾಕ್ಷಸನ್ನಾಗಿ ಮಾಡುತ್ತಿರುವ ಕಾರ್ಯಕ್ರಮಗಳು ಯಾರು ಧ್ಯಾನಿಗಳಿಗೆ ಬರುತ್ತಾರೋ ಅವರಲ್ಲಿ ಕ್ರಮವಾಗಿ ಹಿಂಸಾ ಪ್ರವೃತ್ತಿ ಹೋಗಿ ಅಹಿಂಸಾ ಪ್ರವೃತ್ತಿ ಬರುತ್ತೆ. ಈ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಗೆ ಹಿಂಸಾ ಪ್ರವೃತ್ತಿ ಹೋಗಿ ಅಹಿಂಸಾ ಪ್ರವೃತ್ತಿ ಬರುತ್ತೆ. ಮಾಂಸಾಹಾರ ಪಕ್ಕಕ್ಕೆ ಹೊರಟು ಒಳ್ಳೆಯ ಶಾಕಾಹಾರ ಆಗುತ್ತೆ. ಹಂಸವನ್ನು ಹಿಡಿದರೆ ಹಿಂಸೆ ಓಡಿ ಹೋಗುತ್ತದೆ. ಇದೇ ಧ್ಯಾನದ ಲಾಭ. ಅಂದ್ರೆ ಹಂಸ ಅಂದ್ರೆ ಶ್ವಾಸವನ್ನ ಹಿಡಿದ್ರೆ ಈ ಹಿಂಸೆ ಹೋಗುತ್ತದೆ. ನಾವು ಶ್ವಾಸವನ್ನ ಹಿಡಿದ್ರೆ ಈ ಒಂದು ಹಿಂಸಾತ್ಮಕ ಪ್ರವೃತ್ತಿ ನಮ್ಮಲ್ಲಿ ಓಡಿ ಹೋಗುತ್ತೆ. ಇದೇ ಮುಖ್ಯವಾಗಿ ಧ್ಯಾನದ ನಮ್ಗೆ ಮುಖ್ಯವಾದ ಲಾಭ. ಧ್ಯಾನದಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುತ್ತೆ, ನೆನಪಿನ ಶಕ್ತಿ ಹೆಚ್ಚುತ್ತೆ, ಧ್ಯಾನದಿಂದ ಮನಃಶಾಂತಿ ಸಿಗುತ್ತದೆ. ಇದೇ ಆನಾಪಾನಸತಿ ಧ್ಯಾನ. ಅಂದರೆ ನಮ್ಮ ಶ್ವಾಸವನ್ನೇ ಅಥವಾ ಉಸಿರಾಟವನ್ನು ಗಮನಿಸುವುದು. ಸುಖಾಸನದಲ್ಲಿ ಕುಳಿತುಕೊಂಡು ಎರಡೂ ಕೈ ಬೆರಳುಗಳನ್ನು ಪರಸ್ಪರ ಜೋಡಿಸಿಕೊಂಡು ಎರಡೂ ಕಣ್ಣುಗಳನ್ನು ಮುಚ್ಚಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸುತ್ತಿರಬೇಕು. ಯಾವ ಮಂತ್ರ ಜಪ ಅಥವಾ ನಾಮಸ್ಮರಣೆ ಇರಬಾರದು. ಯಾವ ದೈವಿಕ ಕಲ್ಪನೆಗಳ ಅಗತ್ಯವಿಲ್ಲ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸಿ ಈ ಸಹಜವಾದ ಉಸಿರಾಟದ ಮೇಲೆ ಗಮನವಿಡುತ್ತಿದ್ದರೆ ಕ್ರಮೇಣ ಆಲೋಚನಾ ರಹಿತ ಸ್ಥಿತಿ ಉಂಟಾಗುತ್ತೆ. ಇದೇ ಧ್ಯಾನದ ಸ್ಥಿತಿ. ಇದೇ ಆನಾಪಾನಸತಿ ಧ್ಯಾನ. ಈ ಧ್ಯಾನದಿಂದ ಮೇಲೆ ಹೇಳಿದ ಲಾಭಗಳಷ್ಟೇ ಅಲ್ಲದೆ ಇನ್ನು ಉತ್ತಮವಾದ ಹೇರಳವಾದ ಲಾಭಗಳನ್ನ ನಾವು ಪಡೆಯಬಹುದು. ನಮಸ್ತೆ. ಥ್ಯಾಂಕ್ ಯು. ಇಷ್ಟನ್ನು ನಾವು ಕೇಳಕ್ಕೆ ಅವಕಾಶ ಮಾಡೋದಕ್ಕೆ ಧನ್ಯವಾದಗಳು.